ಹಾಯ್ ಫ್ರೆಂಡ್ಸ್, ಊಟ ಆಯ್ತಾ? ಟಿಫನ್ ಆಯ್ತಾ? ಊಟ ಅಲ್ಲ, ಟಿಫನ್. ನಾಷ್ಟ ಆಯ್ತಾ? ನಾಷ್ಟ ಆಯ್ತಾ? ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟಿಫನ್ ಮಾಡ್ತಾ ಇದ್ದೀವಿ. ಟೊಮೊಟೊ ಬಾತ್ ಮಾಡಿದೀನಿ ಇವತ್ತು. ಅದೇ ಹಾಕೊಂಡು ಪ್ಲೇಟ್ಗೆ ಹಾಕೊಂಡು ತಿಂತಾ ಇದ್ವಿ. ಹಾಗೆ ವ್ಲಾಗ್ ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರದು ಟಿಫನ್ ಆಯ್ತಾ ಫ್ರೆಂಡ್ಸ್? ನಾವು ಮಾಡ್ತಾ ಇದೀವಿ ನೋಡಿ. ಟಿಫನ್ ಆಯ್ತಾ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂತ್ಕೋ, ಚೇರ್ ತೊಂಬೋಗು. ಅರವಿನಿಗೆ ಇನ್ನೂ ಸ್ವಲ್ಪ ಕಾಲು ನೋವ್ತಾ ಇದೆ ಫ್ರೆಂಡ್ಸ್. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನಿಮ್ ಜೊತೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ರೊಟ್ಟಿ ಒಂದು ಮಾಡಬೇಕು. ಬಟ್ಟೆ ತೊಳೆದು ರೊಟ್ಟಿ ಮಾಡ್ತೀನಿ. ಆಮೇಲೆ ಇವತ್ತು ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ಮಾಡಬೇಕು ಫ್ರೆಂಡ್ಸ್. ಟಿಫನ್ ಮಾಡ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮಾಡ್ತೀನಿ. ಅನ್ವಿತಾ ಇವಾಗ ಎದ್ದಿದ್ದಾಳೆ ಫ್ರೆಂಡ್ಸ್. ಹಲ್ಲುಜ್ಬಿಟ್ಟು ಅವಳು ನಾಷ್ಟ ಮಾಡ್ತಾಳೆ. ನಾವು ಇವಾಗ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ನಾಷ್ಟ ಮಾಡೋಣ. ಟೊಮೊಟೊ ಬಾತ್ ತಿನ್ನೋಣ ಬನ್ನಿ. ಏನ ಅಕ್ಕಿ ಅಲ್ಲವು ಎಳ್ಳು. ನಿನ್ನೆ ರಾತ್ರಿನೇ ಎಳ್ಳ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಫ್ರೆಂಡ್ಸ್. ಮತ್ತೆ ಶೇಂಗಾ ಕೂಡ ಹುರಿದು ಇಟ್ಕೊಂಡಿದೀನಿ. ಅಂದ್ರೆ ಅವು ಬೇಗ ಬೇಗ ಸಿಪ್ಪೆ ತೆಗಿಯೋದಿಲ್ಲ ಅಲ್ವಾ ಅವು. ಬೇಗ ಹುರಿದು ಇಟ್ಕೊಂಡ್ರೆ ಬೇಗ ಸಿಪ್ಪೆ ತೆಗಿಯಲ್ಲ ಅವು ಶೇಂಗಾ. ಅದಕ್ಕೆ ನಿನ್ನೆ ರಾತ್ರಿ ಹುರಿದ್ಬಿಟ್ಟು ಇವಾಗ ಬೆಳಗ್ಗೆ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಮಧ್ಯಾಹ್ನ ಮೇಲೆ ಮಾಡಬೇಕು ಎಳ್ಳು ಹೋಳಿಗೆ ಮತ್ತೆ ಶೇಂಗಾ ಹೋಳಿಗೆನ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಮಾಡ್ಕೊಂತೀನಿ ನೀವು. ಅರವಿನ್ಗೂ ಗೊತ್ತು ನೋಡಿ ಫ್ರೆಂಡ್ಸ್, ಫೋನಲ್ಲಿ ಕೊಟ್ರೆ ನಿಮ್ಗೆ ಸಿಗಲ್ಲ ಅಂತ ಹೇಳಿ ಅದಕ್ಕೆ ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಊಟ ಎಲ್ಲ ಮಾಡ್ಕೊಂಡೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಸಿಗ್ತಾ ಇದ್ದೀನಿ. ಕೆಳಗಡೆ ಮಕ್ಕಳು ಆಟ ಆಡ್ತಾ ಇದಾರೆ ಫ್ರೆಂಡ್ಸ್. ಇಲ್ಲಿ ಇವಾಗ ನಾನು ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ಮಾಡೋದ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡಿದೀನಿ. ಅಂದ್ರೆ ಎಳ್ಳು ಸ್ವಲ್ಪ ಇದೆ, ಬರೀ ಎಳ್ಳು ಹೋಳಿಗೆ ಮಾಡೋಣ ಅಂದ್ರೆ ಅದಕ್ಕೆ ಏನ್ ಮಾಡೋದು ಅಂತ. ಮತ್ತೆ ಶೇಂಗಾನು ಹುರಿದು ಇಟ್ಕೊಂಡಿದೀನಿ. ಬೆಳಗ್ಗೆ ಹೇಳಿದ್ನಲ್ಲ, ನಿನ್ನೆ ರಾತ್ರಿನೇ ಹುರಿದು ಇಟ್ಕೊಂಡಿರೋವು ಇವು. ಮತ್ತೆ ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದಿರೋದು. ಅವಾಗಲೇ ಹುರಿದು ಅವಾಗಲೇ ಸಿಪ್ಪೆ ತೆಗೆಯೋದಂದ್ರೆ ತುಂಬಾ ಲೇಟ್ ಆಗುತ್ತೆ, ಸಿಪ್ಪೆ ಬಿಡೋದಿಲ್ಲ. ಅದಕ್ಕೆ ರಾತ್ರಿನೇ ಹುರಿದು ಇಟ್ಕೊಂಡೆ. ಮತ್ತೆ ಒಂದ್ ಸ್ವಲ್ಪ ಸಂಕ್ರಾಂತಿ ದಿನ ಎಳ್ಳನ್ನ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂತೀವಿ. ಅದನ್ನ ಎಲ್ಲರೂ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಸಂಕ್ರಾಂತಿ ಹಬ್ಬದ ದಿನ. ಮತ್ತೆ ಇನ್ನು ಸ್ವಲ್ಪ ಎಳ್ಳು ಬೆಲ್ಲ ಮಾಡೋದಕ್ಕೆ ಸ್ವಲ್ಪ ತೆಗೆದ್ಬಿಡ್ತೀನಿ. ಇಷ್ಟು ತೆಗೆದ್ಬಿಟ್ರೆ ಮತ್ತೆ ಎಳ್ಳು ಸ್ವಲ್ಪ ಆಗ್ತವೆ. ಅದಕ್ಕೆ ಏನ್ ಮಾಡಲಿ, ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬಿಡ್ಲಾ, ಸಪ್ರೇಟ್ ಮಾಡ್ಲಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡಿದ್ದೆ. ಇವಾಗ ಎಳ್ಳನ್ನ ಸ್ವಲ್ಪ ಹುರಿತೀನಿ. ಮಕ್ಕಳು ಕೆಳಗಡೆ ಆಟ ಆಡ್ತಾ ಇದಾರೆ ಫ್ರೆಂಡ್ಸ್. ಅರ್ವಿನ್ ನೋಡಿ ಫ್ರೆಂಡ್ಸ್, ಅಲ್ಲಿ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಬಾಲು ಮತ್ತೆ ಬ್ಯಾಟು ತಗೊಂಡು. ಆ ಕಡೆ ಅನ್ವಿತಾ ಇದ್ದಾಳೆ, ಕಾಣಿಸ್ತಾ ಇಲ್ಲ. ಅರ್ವಿನ್ ಅಷ್ಟೇ ಕಾಣಿಸ್ತಾ ಇದ್ದಾನೆ ಫ್ರೆಂಡ್ಸ್. ಈ ಕಡೆ ಅವ್ರ ಪಪ್ಪ ಕುತ್ಕೊಂಡಿದ್ದಾರೆ ನೋಡಿ, ಅವ್ರನ್ನ ನೋಡ್ಕೊಂಡು. ನಾನು ಇವಾಗ ಎಳ್ಳೋಳಿಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಅಲ್ಲಿ ಲೇಟ್ ಆಗ್ಬಿಡುತ್ತೆ. ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಲೇಟ್ ಆಗ್ಬಿಡುತ್ತೆ. ಆಮೇಲೆ ಕತ್ಲೇನೆ ಆಗ್ಬಿಡುತ್ತೆ. ಕತ್ಲಾಗೋದ್ರೊಳಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರಿಬೇಕು ಫ್ರೆಂಡ್ಸ್. ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಕೆಂಪಗಾಗಬೇಕು ಎಳ್ಳನ್ನ ಹುರಿದ್ಬಿಟ್ಟು ಸ್ವಲ್ಪ ಎಳ್ಳು ಬೆಲ್ಲ ಮಾಡೋದಕ್ಕೆ ಸ್ವಲ್ಪ ತೆಗಿತೀನಿ ಇದರಲ್ಲಿ. ಎಳ್ಳು ಇವಾಗ ಚಟಪಟ ಅಂತ ಇದಾವೆ ನೋಡಿ ಫ್ರೆಂಡ್ಸ್. ಕೇಳಿಸ್ತಾ ಇರ್ಬೋದು ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಎಳ್ಳಿದಾವೆ ಫ್ರೆಂಡ್ಸ್, ಅವನ್ನೊಂದು ಸ್ವಲ್ಪ ಹುರ್ಕೊಳ್ತೀನಿ.
ಫ್ರೆಂಡ್ಸ್ ಇವಾಗ ಎಳ್ಳು ಹುರಿದಿದ್ದಾಯ್ತು ನೋಡಿ, ಇಷ್ಟು ಕೆಂಪಿಗೆ ಹುರಿದಿದ್ದೀನಿ. ಇವು ಸ್ವಲ್ಪ ಸುಡ್ತಾ ಇದ್ದಾವೆ ಫ್ರೆಂಡ್ಸ್. ಆರಿದ ಮೇಲೆ ಮಿಕ್ಸಿ ಮಾಡ್ಕೊತೀನಿ. ಅಷ್ಟರಲ್ಲಿ ಶೇಂಗಾನ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಶೇಂಗಾನ ಎಳ್ಳು ಬೆಲ್ಲ ಮಾಡೋದಕ್ಕೆ ಅಂತೇಳಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಎಳ್ಳು ಕೂಡ ಒಂದು ಸ್ವಲ್ಪ ತೆಗಿತೀನಿ ಫ್ರೆಂಡ್ಸ್. ಎಳ್ಳನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ಬೆಲ್ಲನ ಕರಗಿಸ್ಬಿಟ್ಟು ಹಾಕ್ತೀನಿ. ಈ ಹಿಟ್ಟು ಕೂಡ ನಾದಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೋಳಿಗೆ ಹಿಟ್ಟು ತರಿಸಿರ್ತೀನಿ. ಇಲ್ಲಿ ಬೆಳಗಾವಿಯಲ್ಲಿ ಹೋಳಿಗೆ ಹಿಟ್ಟು ಸಿಗುತ್ತೆ. ಅಂದ್ರೆ ಹೋಳಿಗೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಇದು ಇಲ್ಲಿ 3 ಬೇರೆ ಬೇರೆ. ಹೋಳಿಗೆ ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಾದವಾಗ ಕೈಗೆ ಹಿಟ್ಟು ಹತ್ತೋದಿಲ್ಲ, ಆ ರೀತಿ ಇದೆ ನೋಡಿ. ಉದುರಾಗಿ ಹೆಂಗ್ ಬೀಳುತ್ತೆ, ಈ ರೀತಿ ಚೆನ್ನಾಗಿದೆ ಫ್ರೆಂಡ್ಸ್. ನಾದೋದಕ್ಕೂ ಚೆನ್ನಾಗಿದೆ. ಮೈದಾ ಹಿಟ್ಟಾದ್ರೆ ನಾದವಾಗ ಫುಲ್ ಕೈಗೆಲ್ಲ ಅಂಟಂಟಾಗುತ್ತೆ. ಆ ರೀತಿ ಆಗೋದಿಲ್ಲ ಇದು ಹೋಳಿಗೆ ಹಿಟ್ಟು. ಆದ್ರೆ ಇದು ನಮ್ಮೂರ್ ಕಡೆ ಎಲ್ಲ ಸಿಗೋದಿಲ್ಲ, ಬೆಳಗಾವಿಯಲ್ಲಿ ಅಷ್ಟೇ ಸಿಗುತ್ತೆ. ಮತ್ತೆ ಎಲ್ಲಿ ಸಿಗುತ್ತೆ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೆ ನಮ್ಮೂರ್ ಕಡೆ ಮಾತ್ರ ಈ ಹಿಟ್ಟನ್ನ ನಾನು ನೋಡಿಲ್ಲ, ಹೋಳಿಗೆ ಹಿಟ್ಟು. ಇಲ್ಲಿ ಹೋಳಿಗೆ ಹಿಟ್ಟು ಅಂತಾನೆ ಸಪರೇಟ್ ಆಗಿ ಸಿಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಶೇಂಗಾ ಪುಡಿ ಮಾಡಿದ್ರೆ ಹೇಗಾಗಿದೆ ಅಂತ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರಿದ್ವೋ ಏನೋ ಕೆಳಗಡೆ ನೋಡ್ಲೇ ಇಲ್ಲ, ಈ ರೀತಿ ಆಗ್ಬಿಟ್ಟಿದೆ. ಏನ್ ಮಾಡೋದು ಅಂತ ನಮ್ಮ ಅವ್ವನಿಗೆ ಫೋನ್ ಮಾಡಿ ಕೇಳಿದೆ. ಹೇಳಿದ್ರು ಇನ್ನೊಂದ್ ಸ್ವಲ್ಪ ಶೇಂಗಾನ ಹುರಿದ್ಬಿಟ್ಟು ಮಿಕ್ಸಿ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಹಾಕು, ಏನೋ ಆಗಲ್ಲ ಮಾಡು ಅಂತ ಹೇಳಿದ್ರು. ನೋಡ್ತೀನಿ ಫ್ರೆಂಡ್ಸ್, ಆಮೇಲೆ ಲಾಸ್ಟ್ ಅಲ್ಲಿ ಟ್ರೈ ಮಾಡ್ತೀನಿ. ಇವಾಗ ಫಸ್ಟ್ ಶೇಂಗಾ ಇದು ಎಳ್ಳು ಹೋಳಿಗೆನ ಮಾಡ್ಕೊಂಡ್ ಬಿಡ್ತೀನಿ. ಇವಾಗ ಬೆಲ್ಲನ ಕರಗಿಸ್ಕೊಂತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಬೆಲ್ಲ ಹಾಕೊಂಡಿದೀನಿ. ಎಳ್ಳು ಹೋಳಿಗೆಗೆ ಮಾತ್ರ ನಾನು ಮಾಡ್ಕೊಂತ ಇರೋದು. ಬೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದೀನಿ, ಜಾಸ್ತಿ ಹಾಕೊಳ್ಳಲ್ಲ. ಇವಾಗ ಬೆಲ್ಲ ಕರಗಿಸ್ಕೊಂತ ಇದೀನಿ ಫ್ರೆಂಡ್ಸ್. ಫುಲ್ಲು ಕರಗಬೇಕಿದು, ಅಲ್ಲಿವರೆಗೂ ಬಿಸಿ ಮಾಡಬೇಕು. ಫುಲ್ ಪಾಕ ಬರಬಾರ್ದು ಫ್ರೆಂಡ್ಸ್, ಬರೀ ಜಸ್ಟ್ ಈ ಬೆಲ್ಲ ಕರಗಬೇಕಷ್ಟೇ. ಪಾಕ ಬರೋವರೆಗೂ ಕುದಿಸ್ಬಾರ್ದು, ಆಮೇಲೆ ಗಟ್ಟಿ ಆಗ್ಬಿಡುತ್ತೆ ಹೂರ್ಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್, ಜಾಸ್ತಿ ಜೋರಾಗಿ ಇಟ್ಕೊಂಡು ಆಮೇಲೆ ಬೆಲ್ಲ ಸೀದೋಗುತ್ತೆ. ಸರಿ ಅರ್ವಿನ್ ನೋಡಿ ಎಲ್ಲ ಹತ್ತಿದ್ದಾನೆ. ಅಡಿಗೆ ಮಾಡ್ಬೇಕಾದ್ರೆ ಹಿಂಗ್ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ಇದು ಇವಾಗ ಆಗಿದೆ. ಆಫ್ ಮಾಡ್ಕೊಂತೀನಿ. ಜಸ್ಟ್ ಬರೀ ಬೆಲ್ಲ ಮಾತ್ರ ಕರಗಿಸ್ಕೋಬೇಕು, ಪಾಕ ಬರೋವರೆಗೂ ಬಿಡಬಾರ್ದು. ಇವಾಗ ಇದಕ್ಕೆ ಹಾಕಿ ಕಲಿಸ್ತೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಪಾಕ ಹಾಕಿದ್ದೀನಿ ಫ್ರೆಂಡ್ಸ್, ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕಬೇಕು, ಹಾಕಿಲ್ಲ, ಹಾಕ್ತೀನಿ. ಇಲ್ಲೊಂದು ಸ್ವಲ್ಪ ಮಿಕ್ಸಿದೀನಿ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಹಾಕಿದ್ದೀನಿ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂತ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ರಸನ ಹಾಕೊಂತ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ಒಂದೇ ಸರ್ತಿಗೆ ಹಾಕೋಬಾರ್ದು. ಆಮೇಲೆ ಫುಲ್ ಮೆತ್ತಗಾದ್ರೆ ಆಮೇಲೆ ಹೋಳಿಗೆ ಮಾಡಕ್ ಆಗಲ್ಲ ಫ್ರೆಂಡ್ಸ್. ಇದು ಇವಾಗ ರೆಡಿ ಆಗಿದೆ. ಒಂದ್ ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಇವಾಗ ಚುಮ್ಮರಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಸಂಜೆ ಸ್ನ್ಯಾಕ್ಗೆ. ಅರ್ವಿನ್ ಅಲ್ಲಿ ತಿಂತಾ ಇದ್ದಾನೆ ನೋಡಿ. ಬೈಲ್ ಕುತ್ಕೋ ಬಾ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಚುಮ್ಮರಿ ತಿನ್ನೋಣಂತೆ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಗಟ್ಟಿಯಾಗಿದೆ ನೋಡಿ. ಅವಾಗಲೇ ಮೆತ್ತಗಾಗಿತ್ತಲ್ಲ, ಇವಾಗ ಗಟ್ಟಿಯಾಗಿದೆ. ತುಂಬಾ ಗಟ್ಟಿ ಆದ್ರೆ ಸ್ವಲ್ಪ ಬಿಸಿ ನೀರನ್ನ ಸ್ವಲ್ಪ ಇದು ಮಾಡಿ ಸ್ವಲ್ಪ ಮೆತ್ತಗ್ ಮಾಡ್ಕೊಂಡು ಮತ್ತೆ ಹೂರ್ಣನ ತುಂಬಿಕೊಂಡು ಹೋಳಿಗೆ ಮಾಡಬಹುದು. ಇವಾಗ ತುಂಬಿದೀನಿ ನೋಡಿ, ಮಾಡ್ತಾ ಇದ್ದೀನಿ. ನಾ ಎಣ್ಣೆ ಹಚ್ಚೋದಿಲ್ಲ ಫ್ರೆಂಡ್ಸ್, ಹಿಟ್ಟು ಹಚ್ಬಿಟ್ಟು ಮಾಡ್ತೀನಿ. ಈ ರೀತಿ ಹಿಟ್ಟು ಹಚ್ಚಿ ಮಾಡ್ತೀನಿ ನೋಡಿ. ಎಣ್ಣೆ ಅದು
ಹೂರ್ನ ಕೈಗೆ ಹತ್ತತ್ತಲ್ಲ ಅದಕ್ಕೆ ತಗೊಂಡಿನಿ. ಕೈಗೆ ಹಚ್ಕೊಂಡು ಹೂರ್ನ ತಗೊಳಕ. ತುಂಬಾ ದೊಡ್ಡದು ಮಾಡಲ್ಲ ಫ್ರೆಂಡ್ಸ್, ಸ್ವಲ್ಪ ಮೀಡಿಯಂ ಸೈಜ್ ಮಾಡ್ತೀನಿ. ಈ ಸೈಜ್ ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ತೆಳುಗಾದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಎಳ್ಳೊಳಗೆ ಅಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಗೆ ನಾದ್ಕೊಂಡಿದೀನಿ ಫ್ರೆಂಡ್ಸ್. ಈ ರೀತಿ ಗಟ್ಟಿಗಿದ್ರೆ ಹಿಟ್ಟು ಹಚ್ಚಿ ಮಾಡಬಹುದು. ಹೌದು ನೋಡಿ ಫ್ರೆಂಡ್ಸ್, ಇವಾಗ ತುಂಬ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹೇಳ್ತಿದ್ದಾನೆ ಮೋದಕ್ ಇದೇ ತರ ಇರುತ್ತಂತೆ. ಇದು ಎಕ್ಸ್ಟ್ರಾ ಏನ್ ಮೇಲೆ ಬರುತ್ತಲ್ಲ ಇದನ್ನ ತೆಗೆದು ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಒಂದ್ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂತೀನಿ. ಈ ರೀತಿ ಪ್ರೆಸ್ ಮಾಡ್ಕೊಂಡು ಹಿಟ್ಟಲ್ಲಿ ಈ ರೀತಿ ಮಾಡ್ಕೊಂಡು ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡಬಹುದು ಫ್ರೆಂಡ್ಸ್ ಎಳ್ಳು ಹೋಳಿಗೆ ಮತ್ತೆ ಶೇಂಗಾ ಹೋಳಿಗೆನ. ಅಕಸ್ಮಾತ್ ಹೂರ್ನ ಗಟ್ಟಿ ಆದ್ರೆ ಸ್ವಲ್ಪ ನೀರು ಹಚ್ಚಿ ಮೆತ್ತಗ್ ಮಾಡ್ಕೊಂಡು ಮಾಡಬಹುದು. ಇಲ್ಲ ಹೂರ್ನ ಏನಾದ್ರು ಮೆತ್ತಗಾದ್ರೆ ಇನ್ನೊಂದ್ ಸ್ವಲ್ಪ ಎಳ್ಳನ್ನ ಹುರಿದು ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ನೋಡಿ ಫ್ರೆಂಡ್ಸ್, 2 ಹೋಳಿಗೆ ರೆಡಿ ಮಾಡ್ಕೊಂಡಿದೀನಿ. ಇವಾಗ ಹಂಚ್ ಕಾದಿದೆ. ಒಂದ್ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕೊಂತೀನಿ. ಸರಿ ಚೆನ್ನಾಗಿ ಅನ್ಸಿಡಿತ್ ಮತ್ತ ಸರಿ ಸರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಅಲ್ವಾ? ಕೈಯಿಂದಾನೇ ಹಾಕ್ತೀನಿ ಫ್ರೆಂಡ್ಸ್. ಅದು ರೊಟ್ಟಿ ಇದರಿಂದ ಹಿಂಗ್ ಮಾಡ್ತೀವಲ್ಲ ಹರಿತಾ ಇದಾವೆ, ಅದಕ್ಕೆ ಕೈಯಿಂದಾನೇ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ಎಳ್ಳು ಹೋಳಿಗೆ ಮಾಡಿದ್ದಾಯ್ತು. ಇವಾಗ ಶೇಂಗಾ ಹೋಳಿಗೆ ಒಂದು ಹೆಂಗಾದ್ರೂ ಮಾಡಿ ಇದನ್ನು ಸರಿ ಮಾಡ್ತೀನಿ. ಬೆಲ್ಲನ
ಕರಗಿಸ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೋಡ್ತೀನಿ ಗಟ್ಟಿ ಆಗುತ್ತೇನೋ ಅಂಥೇಳಿ ಬೆಲ್ಲ ಹಾಕೊಂತೀನಿ. ಹಿಟ್ಟು ಖಾಲಿಯಾಗಿದೆ. ಮೊದಲು ಹಿಟ್ಟು ನಾದಿಟ್ಬಿಟ್ಟು ಆಮೇಲೆ ಪಾಕ ಮಾಡಿಕೊಂಡು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಹಿಟ್ಟು ನೆನೆಬೇಕಲ್ವಾ. ನೋಡಿ ಫ್ರೆಂಡ್ಸ್, ಎಳ್ಳೊಳಗೆ ಈ ರೀತಿ ಆಗಿದ್ದಾವೆ. ಒಂದು 15 ಹೋಳಿಗೆ ಆಗಿರ್ಬೋದು ಅಂತ ಅನ್ಸುತ್ತೆ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಶೇಂಗಾ ಹೋಳಿಗೆ ಒಂದು ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ. ಇನ್ನು ನಾಳೆ ಒಂದಿಷ್ಟು ಕೆಲಸಗಳಿರ್ತವೆ. ಅದನ್ನ ಮಾಡಿ ಮುಗಿಸ್ಬಿಟ್ರೆ ಸಂಕ್ರಾಂತಿ ಹಬ್ಬ ಮುಗಿದ್ ಬಿಡುತ್ತೆ. ಹಿಟ್ಟು ನಾದ್ಕೊಂತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಬೆಲ್ಲ ಕರಗಿಸಿ ಹಾಕಿದ ತಕ್ಷಣ ಗಟ್ಟಿ ಆಯ್ತು. ಮತ್ತೊಂದ್ ಸ್ವಲ್ಪ ಜಾಸ್ತಿ ಗಟ್ಟಿ ಆಯ್ತು ಫ್ರೆಂಡ್ಸ್. ಅದಕ್ಕೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಕರಗಿಸಿ ಹಾಕಿದೀನಿ. ಇವಾಗ ಇನ್ನೊಂದ್ ಸ್ವಲ್ಪ ಬಿಟ್ಟು ನೋಡಿದ್ರೆ ಇನ್ನೂ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಅಪ್ಸನ್ಸ್ ಆಯ್ತು. ಹೋಳಿಗೆ ಮಾಡಕ್ ಬರುತ್ತೆ ಇವಾಗ. ಅಯ್ಯೋ ಏನಪ್ಪ ಇಷ್ಟೊಂದು ಮೆತ್ತಗಾಗೋಯ್ತು, ಇನ್ ಬೆಲ್ಲ ಕರಗಿದ ತಕ್ಷಣ ಇನ್ನು ಎಷ್ಟು ಮೆತ್ತಗಾಗುತ್ತೆ ಏನೋ, ಹೋಳಿಗೆ ಮಾಡಕ್ ಬರುತ್ತೋ ಇಲ್ವೋ ಅಂತೇಳಿ ಅನ್ಸ್ಬಿಟ್ಟಿತ್ತು. ಅಂತೂ ಸಕ್ಸಸ್ ಆಯ್ತು. ಮಾಡ್ತೀನಿ ಹೋಳಿಗೆ. ಮತ್ತೆ ಅವಾಗಲೇ ಪಾತ್ರೆಯಲ್ಲಿ ಇಷ್ಟು ಕಾಣಿಸ್ತಾ ಇತ್ತು ಶೇಂಗಾದ್ದು ಪೌಡರ್. ಇದು ಮುದ್ದೆ ತರ ಕಾಣಿಸ್ತಾ ಇತ್ತು ಇಷ್ಟು. ಇವಾಗ ಬೆಲ್ಲ ಕರಗಿದ ತಕ್ಷಣ ಎಷ್ಟೊಂದು ಜಾಸ್ತಿ ಆಯ್ತು ನೋಡಿ ಫ್ರೆಂಡ್ಸ್. ಮತ್ತೆ ಹೋಳಿಗೆ ಮಾಡಿ ಮೇಲೆ ಇಡಬಾರ್ದು, ಒಂದಕ್ಕೊಂದು ಅಂಟ್ಕೊಂತವೆ ಫ್ರೆಂಡ್ಸ್. ಒಳಗಡೆ ಬೆಲ್ಲದ ಪಾಕ ಇರುತ್ತಲ್ಲ, ಈ ರೀತಿ ಸ್ವಲ್ಪ ಏನಾದ್ರೂ ಆಚೆ ಕಡೆ ಬಂದಿರುತ್ತಲ್ಲ ಬೆಲ್ಲ, ಅದು ಒಂದಕ್ಕೊಂದು ಅಂಟ್ಕೊಂಡು ಹೋಳಿಗೆ ಸರಿ ಅನ್ಸೋದಿಲ್ಲ. ಈ ರೀತಿ ಪೇಪರ್ ಮೇಲೆ ಹಾಕಬೇಕು ಲೈನ್ ಆಗಿ. ಎಲ್ಲ ಫುಲ್ ಒಣಗದ ಮೇಲೆ ಆಮೇಲೆ ಮೇಲೆ ಇಟ್ಕೊಂಡು ಡಬ್ಬಿಗೆ ಹಾಕಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ತರ ಹೋಳಿಗೆ ಮಾಡಿದಾರೆ. ಮಮ್ಮಿ ಯಾವ ಹೋಳಿಗೆ ಮಾಡಕ್ ಕುಂತ್ಯ? ಶೇಂಗಾ ಹೋಳಿಗೆ, ಪುದೀನ, ಕೊತ್ತಂಬರಿ, ಕರಿಬೇವು, ಟಮಾಟೆ ಕೊತ್ತಂಬರಿ ಸರ್ಬತ್ ನೀನಲ್ಲ ತಂದಿ, ಕೊತ್ತಂಬರಿ ಕೊತ್ತಂಬರಿ, ಪುದೀನ, ವಟಾಣಿ, ಹಸಿ ವಟಾಣಿ, ಅದ ಹೊಸಾನಿ ಹಸಿ ವಟಾಣಿನ. ಮತ್ತೆ ಪ್ಲೇಟ್ ತರ್ತೀಯ ನೋಡು. ಪ್ಲೇಟ್ ತರ್ಲೆ. ಡಬ್ಬ್ಯಾಗ ಇದ್ದು ಅನ್ನೋ ಗೋಬರ್ ಸುದ್ದು ಅದವನು ಇಲ್ಲ. ಆ ಡಬ್ಬ್ಯಾಗ ಅದ ನೋಡಿ. ಏನಿಲ್ಲ ನೋಡಿ ಇಬ್ರು ಗಿರ್ತಾಡ್ತಾ ಇದ್ದಾರೆ. ನೋಡಿ ನಾವಿಬ್ರು ನೋಡಿ ಈಗ ನಾಳೆಗೆ ಮಂದಿಗೆ ಕೊಡಕ್ಕೆ ಈಗ ಈ ತರ ಪ್ಲೇಟ್ ತೆಗ್ದಿದ್ದಾರೆ ಫ್ರೆಂಡ್ಸ್. ಇವಾಗ ಹೋಳಿಗೆ ಮಾಡೋದು ಮುಗೀತು. ಟೈಮು 7:30 ಆಗಿದೆ. ಅವಾಗ್ಲೇನೆ ಮುಗೀತು ನೋಡಿ ಫ್ರೆಂಡ್ಸ್. ಹೋಳಿಗೆ ಎಲ್ಲ ಮಾಡೋದು ಮುಗ್ದಿದೆ. ಈ ಕಡೆ ಇರೋದೆಲ್ಲ ಎಳ್ಳೊಳಗೆ, ಈ ಕಡೆ ಇರೋದೆಲ್ಲ ಶೇಂಗಾ ಹೋಳಿಗೆ. ಕರೆಕ್ಟಾಗಿ ಬಂದ್ವು ಫ್ರೆಂಡ್ಸ್. ಹೋಳಿಗೆ ಶೇಂಗಾ ಹೋಳಿಗೆ ಏನಾಗ್ತಾವ ಏನೋ ಅಂತೇಳಿ ಅದು ಒಂದ್ ಸ್ವಲ್ಪ ನನಗೆ ಇದು ಆಗಿತ್ತು, ಬರ್ತಾವೋ ಇಲ್ವೋ ಅಂತ ಹೇಳಿ. ಕರೆಕ್ಟಾಗಿ ಬಂದ್ವು ಫ್ರೆಂಡ್ಸ್. ಬೆಲ್ಲ ಕರಗಿಸಿ ಹಾಕಿದ ತಕ್ಷಣ ಹೂರ್ಣ ಕರೆಕ್ಟ್ ಆಗೋಯ್ತು. ಇವಾಗ ರೈಸ್ ಒಂದ್ ಮಾಡ್ಬೇಕು ಫ್ರೆಂಡ್ಸ್. ರೈಸ್ ಒಂದ್ ಮಾಡ್ಬಿಟ್ರೆ ಆಯ್ತು. 1-2 ಪಾತ್ರೆ ಇದಾವೆ ಹೋಳಿಗೆ ಮಾಡಿರೋ ಪಾತ್ರೆಗಳು ಒಂದೆರಡು ಇದಾವೆ, ತೊಳಿಬೇಕು. ರೈಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ರೈಸ್ಗಿಟ್ಟು ಪಾತ್ರೆ ತೊಳಿತೀನಿ. ಈ ಹೋಳಿಗೆಗಳನ್ನೆಲ್ಲ ನಾಳೆವರೆಗೂ ಹೀಗೆ ಇಟ್ಟಿರ್ತೀನಿ ಫ್ರೆಂಡ್ಸ್. ಹಿಂಗೆ ಬಿಟ್ಟಿರ್ತೀನಿ. ಗಾಳಿ ಆಡದಷ್ಟು ಒಳ್ಳೇದು. ಮುಚ್ಚಿಟ್ರೆ ಏನಾಗುತ್ತೆ ಅಂದ್ರೆ ವಾಸನೆ ಬಂದಂಗಾಗತ್ತೆ. ಅದಕ್ಕೆ ನಾಳೆ ಹೋಗ್ಬೇಕಾದ್ರೆ ಬಾಕ್ಸ್ಗೆ ಹಾಕೊಂಡು ತಗೊಂಡು ಹೋಗ್ಬಿಡ್ತೀನಿ. ಇವಾಗೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ರೈಸ್ ಕೂಡ ಆಯ್ತು ಫ್ರೆಂಡ್ಸ್. ಪಾತ್ರೆ ಕೂಡ ತೊಳೆದೆ. ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿದ್ದಾರೆ ನಾಳೆ ಹಬ್ಬಕ್ಕೆ.
ತರಕಾರಿ ತರೋದಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಪಲ್ಯ ಎಲ್ಲ ಮಾಡೋದಕ್ಕೆ ಬೇಕಲ್ಲ, ಹೋಗಿದ್ದಾರೆ. ಇವಾಗ ಅವ್ರು ಬಂದ್ಮೇಲೆ ಊಟ ಮಾಡ್ತೀವಿ ಫ್ರೆಂಡ್ಸ್. ಊಟ ಮಾಡಿಬಿಟ್ರೆ ಕೆಲಸಗಳೆಲ್ಲ ಮುಗೀತು. ಆಮೇಲೆ ಮತ್ತೆ ಪಾತ್ರೆ ತೊಳಿಬೇಕು ಊಟ ಮಾಡಿರೋವು. ಏನ್ ಬರ್ಯಾಕತ್ತೀರ್ವಿ? ಮುಂತತ್ರಿ ಬಡ ಬಡ ಬರ್ರಿ. ಕಾಲ್ ಮಾಡ್ಸನಿತ ಇಲ್ಲಿ ಓದ್ಕೊಂತ ಇದಾರೆ ನೋಡಿ ಫ್ರೆಂಡ್ಸ್. ಅನ್ವಿತಾ ಮತ್ತೆ ಅರ್ವಿನ್ ಬರ್ಕೋತಾ ಇದಾರೆ. ಕಾಲ್ ಮಾಡತ್ ಅರ್ವಿನ? ಹ್ಮ್ ಸರಿ ಸರಿ. ನೀ ಏನ್ ಮಾಡಕತ್ತೀನಿ ಅನ್ವಿತಾ? ಬರ್ರಿ ಜಲ್ದಿ ಜಲ್ದಿ ಬರ್ರಿ. ಸ್ವೆಟರ್ ಗಿಟ್ರ್ ಹಾಕೊಂಡ್ ಜರ್ಕಿನ್ ಹಾಕೊಂಡ್ ಮಾರ್ಕೆಟ್ಗೆ ಹೋಗಿದ್ದಾರೆ ನೋಡಿ. ಇವಾಗ ಬಂದ್ರು ಮಾರ್ಕೆಟ್ ಇಂದ. ಏನೇನ್ ತಗೊಂಬಂದಿ? ಸೊಪ್ಪು ತಗೊಂಡಿನಿ, ಮೆಂತ್ಯ ಸೊಪ್ಪ, ಮತ್ತ ದಾಳಂಬ್ರಿ, ಸೇಬು ತಂದಿದ್ದೀನಿ, ಕುಸ್ರೆಳ್ಳು, ಬರೀದ್ ಬಿಟ್ಟು ಬಂದಿ ಅರ್ವಿಂದ್. ಟೊಮೊಟೊ ಅಂತ ತಗೊಂಬಂದಿದ್ದಾರೆ, ಪುದೀನ ತಗೊಂಬಂದಿದ್ದಾರೆ. ಸರಿ ಅನ್ವಿತಾ, ಬೆಳಕ್ ಬಿಡು. ಕೊತ್ತಂಬರಿ ಸೊಪ್ಪು ತಗೊಂಬಂದಿದ್ದಾರೆ, ಕ್ಯಾರೆಟ್ ತಗೊಂಡ್ಬಂದಿದ್ದಾರೆ. ಸೌತೆಕಾಯಿ ತಂದಿಲ್ಲನ? ತಂಪಲ್ಲ, ಸೌತೆಕಾಯಿ ತರಬೇಕಿಲ್ಲ. ಚಪಾತಿ ಎಲ್ಲ ಮಾಡಿರ್ತಿಲ್ಲ, ಅದು ಹೀಟ್ ಆಗುತ್ತಿಲ್ಲ, ಅದು ಸರಿ ಹೋಗಿತ್ತ. ಏನ ಮೆಂತೆ ಹಸಿ ವಟಾಣಿಕಾಳು ತಗೊಂಡ್ ಬಂದಿದ್ದಾರೆ. ಇವಾಗ ಇವ್ನ ಸೋಸ್ಬೇಕು. ಇವಾಗ ಸೋಸ್ ಇಟ್ಕೊಂಡ್ರೆ ನಾಳೆ ಪಲ್ಯ ಮಾಡೋದಕ್ಕೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು. ನಾಳೆ ಬೆಳಗ್ಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಮಾತ್ರ ನೀರ್ ಹಾಕಿ ಕವರಲ್ಲಿ ಕಟ್ಟಿ ಇಡಬೇಕು, ಅಂದ್ರೆ ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕುಸ್ರೆಳ್ಳು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಬೆಲ್ಲ ಒಂದು ಹಾಕ್ಬೇಕು ಇದಕ್ಕೆ. ಫ್ರೆಂಡ್ಸ್, ಇವಾಗ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋನ ಹಾಕೊಳ್ತಾ ಇದ್ದೀನಿ. ಕುಸ್ರೆಳ್ಳು, ಎಳ್ಳು ಮತ್ತೆ ಶೇಂಗಾ, ಬೆಲ್ಲ ಇಷ್ಟೇ ಹಾಕಿದ್ದೀನಿ. ಎಳ್ಳು ಬೆಲ್ಲ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ನಾಳೆ ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡೋದಕ್ಕೆ ನೆನ್ನೆನೆ ಮೊಳಕೆ ಕಾಳು ಮತ್ತೆ ಹೆಸರು ಕಾಳು ನೆನೆ ಹಾಕಿದ್ದೆ. ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ, ಬೆಳಗ್ಗೆ ನೀರು ಬಸ್ತು ಇಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟು ಮೊಳಕೆ ಹೊಡೆದಿದೆ. ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಇನ್ನೂ ಸ್ವಲ್ಪ ಮೊಳಕೆ ಬಂದಿರುತ್ತೆ ಫ್ರೆಂಡ್ಸ್. ನಾಳೆ ಸಂಕ್ರಾಂತಿಗೆ ಮೊಳಕೆ ಕಾಳು ಪಲ್ಯ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗು ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬಾ ಜನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತೆ ಒಂದು ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.